ನಮಸ್ಕಾರ ಸ್ನೇಹಿತರೆ. ಕೃಷಿಯನ್ನು ನಾವು ಮಾಡಬೇಕೆಂದಾದಲ್ಲಿ ನಾವು ಆಧುನಿಕ ಯುಗದಲ್ಲಿ ಹೈಡ್ರೋಫೋನಿಕ್ಸ್ ಕೃಷಿಯನ್ನು ಮಾಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆಯನ್ನು ಮಾಡಬಹುದು. ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ 90% ನೀರನ್ನು ನಾವು ಉಳಿಸಬಹುದು ಎಂದು ಹೇಳಲಾಗುತ್ತೆ. ನಾವು ಸಾಂಪ್ರದಾಯಿಕವಾಗಿ ಮಾಡುವ ಕೃಷಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸಬಹುದು. ನಾವು ನೀಡುವಂತಹ ಪೋಷಕಾಂಶಗಳು ಕೂಡ ವ್ಯರ್ಥವಾಗುವುದಿಲ್ಲ. ಈ ಪದ್ಧತಿಯಲ್ಲಿ ನಾವು ನಮ್ಮ ಮನೆಯ ಅಂಗಳದಲ್ಲೂ ಕೂಡ ಬೆಳೆಯಬಹುದು. ಮನೆಯ ಮುಂದೆ ಮಣ್ಣು ಇಲ್ಲ ಎನ್ನುವಂಥವರು ಕೂಡ ಕುಂಡಗಳಲ್ಲಿ ತಮಗೆ ಬೇಕಾದಂತಹ ತರಕಾರಿಗಳನ್ನು ಕೂಡ ಬೆಳೆದುಕೊಳ್ಳಬಹುದು. ಹೆಚ್ಚಿನ ನೀರು ಇಲ್ಲ ಎನ್ನುವವರು ಕೂಡ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ತಮಗೆ ಬೇಕಾದಂತಹ ತರಕಾರಿಗಳನ್ನು ಬೆಳೆಯಬಹುದು. ಹಾಗಾದರೆ ಈ ಹೈಡ್ರೋಫೋನಿಕ್ಸ್ ಎಂದರೆ ಏನು? ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಹೈಡ್ರೋ ಎಂದರೆ ನೀರು, ಫೋನಿಕ್ಸ್ ಎಂದರೆ ಸಸಿ ಎಂದರ್ಥ. ಅಂದರೆ ಸಸ್ಯಗಳನ್ನು ನೀರು ಮತ್ತು ಪೋಷಕಾಂಶಗಳನ್ನು ಬೆಳೆಸಿ ಮಣ್ಣಿನ ಅವಶ್ಯಕತೆ ಇಲ್ಲದೆ ಬೆಳೆಯಬಹುದಾದ ಒಂದು ವಿಧಾನವಾಗಿದೆ. ಪ್ರಪಂಚ ವೇಗವಾಗಿ ಬೆಳೆಯುತ್ತಿರುವ ಕೃಷಿ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಾವು ಮುಂದೆ ಸಾಗುತ್ತಿದ್ದೇವೆ. ಈ ತಂತ್ರಜ್ಞಾನವನ್ನು ಅಮೆರಿಕ, ಇಂಗ್ಲೆಂಡ್ ಮತ್ತು ಸಿಂಗಪುರ ಸೇರಿದಂತೆ ವಿಶ್ವದ ಹಲವು ಭಾಗಗಳಲ್ಲಿ ಬಳಸಲಾಗುತ್ತದೆ. ಈ ಆಧುನಿಕ ತಂತ್ರಜ್ಞಾನದ ಬೇಸಾಯದಲ್ಲಿ ಮಣ್ಣಿಲ್ಲದ ವಾತಾವರಣವನ್ನು ಸೃಷ್ಟಿಸಿ ಕೃಷಿಯನ್ನು ಮಾಡಲಾಗುತ್ತದೆ. ಹೈಡ್ರೋಫೋನಿಕ್ಸ್ ಕೃಷಿಯಲ್ಲಿ ಸಸ್ಯಗಳನ್ನು ನೀರಿನಲ್ಲಿ ಬೆಳೆಯಬಹುದಾಗಿದೆ. ಇದಕ್ಕಾಗಿ ರಂಜಕ, ಸಾರಕ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷ್, ಸತು, ಗಂಧಕ, ಕಬ್ಬಿಣ ಇತ್ಯಾದಿ ಅನೇಕ ಪೋಷಕಾಂಶಗಳು ಮತ್ತು ಖನಿಜಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆಸಿ ಅದರ ದ್ರಾವಣವನ್ನು ತಯಾರಿಸಿ ಅದನ್ನು ನೀರಿನೊಳಗೆ ಬೆರೆಸಲಾಗುತ್ತದೆ. ನಂತರದಲ್ಲಿ ಈ ನೀರಿನಲ್ಲಿ ಸಸ್ಯಗಳನ್ನು ಇಡಲಾಗುತ್ತದೆ. ಅಂದರೆ ಸಸ್ಯದ ಬೇರುಗಳನ್ನು ಪೈಪಿನಲ್ಲಿ ಇಟ್ಟು ಆ ಪೈಪಿನಲ್ಲಿ ನೀರನ್ನು ಹರಿಸಲಾಗುತ್ತದೆ. ನೀರಿನಲ್ಲಿ ಬೆರೆತಿರುವ ಪೋಷಕಾಂಶಗಳನ್ನು ಪಡೆದು ಸಸ್ಯಗಳು ನೀರಿನಲ್ಲಿ ಬೆಳೆಯುತ್ತವೆ. ಈ ತಂತ್ರಜ್ಞಾನದ ಮೂಲಕ ತರಕಾರಿಗಳು ಮತ್ತು ಇತರೆ ಸಸ್ಯಗಳನ್ನು ಒಳಾಂಗಣದಲ್ಲಿ ಬೆಳೆಸಬಹುದಾಗಿದೆ. ಇದರಿಂದ ಬಹಳಷ್ಟು ನೀರನ್ನು ಉಳಿಸಬಹುದಾಗಿದೆ. ನಾವು ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸಸಿಗಳನ್ನು ನೆಟ್ಟು ಅದಕ್ಕೆ ನೀರು ಹರಿಸುವ ಮೂಲಕ ನೀರನ್ನು ವ್ಯರ್ಥವಾಗುವುದನ್ನು ನಾವು ಕಾಣಬಹುದು. ಆದರೆ ಈ ಹೈಡ್ರೋಪೋನಿಕ್ಸ್ ಪರಿಸರ ಸ್ನೇಹಿಯಾಗಿದ್ದು ನೀರು ಪೋಲಾಗುವುದನ್ನು ತಡೆಯುತ್ತದೆ. ಹಾಗೂ ಈ ತಂತ್ರಜ್ಞಾನದ ಮೂಲಕ ಟೊಮೊಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್, ಸೌತೆಕಾಯಿ, ಮೂಲಂಗಿ, ಆಲೂಗಡ್ಡೆ, ಬಟಾಣಿ, ಮೆಣಸು, ಸ್ಟ್ರಾಬೆರಿ ಹೀಗೆ ಹಲವಾರು ರೀತಿಯ ಸಸ್ಯಗಳನ್ನು ನಾವು ಬೆಳೆಯಬಹುದಾಗಿದೆ. ಇನ್ನು ಹೈಡ್ರೋಪಾನಿಕ್ಸ್ ತಂತ್ರಜ್ಞಾನವನ್ನು ನಾವು ಮಾಡಬೇಕು ಎಂದುಕೊಳ್ಳುವವರು ಸುಮಾರು 40,000ದಿಂದ 1,00,000 ರೂಪಾಯಿ ಖರ್ಚಾಗುತ್ತದೆ. ಇದರಲ್ಲಿ ಕೋಕೋಫಿಟ್ ಬ್ಯಾಗ್, ಟ್ಯಾಂಕ್ ಮತ್ತು ಕೆಲವು ಮೆಷಿನ್ಗಳು ಇರುತ್ತವೆ. ಈ ಮೆಷಿನ್ಗಳು ತರಕಾರಿಗಳಿಗೆ ಬೇಕಾಗಿರುವ ನೀರನ್ನು ಸ್ವಯಂಚಾಲಿತವಾಗಿ ಪೂರೈಸುತ್ತವೆ. ಮನೆಯಲ್ಲಿ 4 ಮಂದಿ ಇದ್ದರೆ ಸಾಕು, ಅವರಿಗೆ ಈ ಯೋಜನೆ ತುಂಬ ಪ್ರಯೋಜನವಾಗುತ್ತದೆ. ಹಾಗಾದರೆ ಈ ಹೈಡ್ರೋಪಾನಿಕ್ಸ್ ಏಕೆ ಬೇಕು? ನೀರಿನ ಬಳಕೆ ಇಲ್ಲ, ಅತ್ಯಂತ ಮಿತವಾಗಿರುತ್ತದೆ. ಸದ್ಯ ದೇಶದ ಹಲವೆಡೆ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿಯುತ್ತಿದೆ. 10 ವರ್ಷಗಳ ಹಿಂದೆ 100 ಅಡಿಯಲ್ಲಿ ಸಿಗುತ್ತಿದ್ದ ನೀರು ಈಗ 1000 ಅಡಿಗಳಷ್ಟು ಕೊರೆದರೂ ನೀರು ಸಿಗುವುದು ತುಂಬ ಕಷ್ಟವಾಗಿದೆ. ಸದ್ಯ ನಮ್ಮ ದಕ್ಷಿಣ ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ಸಮಸ್ಯೆಯನ್ನು ನಾವು ಕಾಣುತ್ತಿರುತ್ತೇವೆ. ಅಂತರ್ಜಲದ ಸಮಸ್ಯೆ ಒಂದೆಡೆಯಾದರೆ ನೀರಿನಲ್ಲಿ ಫ್ಲೋರೈಡ್ ಇರುವುದು ಕೂಡ ಮತ್ತೊಂದು ಸಮಸ್ಯೆಯಾಗಿದೆ. ಕೆಲವೊಂದು ಬಾರಿ ಫ್ಲೋರೈಡ್ ಅಲ್ಲಿರುವ ನೀರು ಯಾವುದಕ್ಕೂ ಬಳಸಲು ಉಪಯೋಗ ಇಲ್ಲ ಎನ್ನುವವರು ಕೂಡ ಈ ಹೈಡ್ರೋಫೋನಿಕ್ಸ್ ಕೃಷಿಯಲ್ಲಿ ಫ್ಲೋರೈಡ್ ಯುಕ್ತ ನೀರನ್ನು ಬಳಸಿಯೂ ಕೂಡ ನಾವು ಬೆಳೆಯಬಹುದಾಗಿದೆ.